ಒಂದೇ ದೇಶ ಒಂದು ಚುನಾವಣೆ ನಡೆಸೋದಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಉತ್ಸುಕವಾಗಿದೆ. ಇದೇ ವಿಚಾರದ ಬಗ್ಗೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಆದರೆ ಮೋದಿ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ 5 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದೆ. ಒಂದು ದೇಶ ಒಂದು ಚುನಾವಣೆ ನಡೆಸಬೇಕಂದ್ರೆ 23 ಲಕ್ಷ ಹೊಸ ಇವಿಎಂಗಳು ಬೇಕು, 24 ಲಕ್ಷ ವಿವಿಪ್ಯಾಟ್ ಹೊಸದಾಗಿ ಖರೀದಿ ಮಾಡಬೇಕು, 65 ಲಕ್ಷ ಭದ್ರತಾ ಸಿಬ್ಬಂದಿ ನೇಮಕ ಆಗಬೇಕು, ಸಂವಿಧಾನಕ್ಕೆ ತಿದ್ದುಪಡಿ ತಂದು ಕಾನೂನು ಬದಲಿಸಬೇಕು, ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಮುಂದುವರಿಸಬೇಕು, ದೇಶದ ಎಲ್ಲಾ ರಾಜ್ಯಗಳು ಒಮ್ಮತಕ್ಕೆ ಬರಬೇಕು. ಇದಕ್ಕೆಲ್ಲ ಹಣ, ಸಮಯ ಎಲ್ಲವೂ ಕೂಡ ಬೇಕು. ಜೊತೆಗೆ ಇವಿಎಂ ಹ್ಯಾಕ್ ಆಗುತ್ತೆ ಅನ್ನೋ ಆರೋಪವೂ ಕೂಡ ಇದೆ. ಇದಕ್ಕೆ ಮೊದಲು ಸ್ಪಷ್ಟ ಉತ್ತರ ಸಿಗಬೇಕು ಅಂತ ವಿಪಕ್ಷಗಳು ರೆಡಿಯಾಗಿವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾರಿಂದ ತೆರವಾಗಿರುವಂತಹ ಗುಜರಾತ್ನ ರಾಜ್ಯಸಭೆ ಸ್ಥಾನಕ್ಕೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಇದೇ ಸಮಯದಲ್ಲಿ ಗುಜರಾತ್ನ ಎಲ್ಲಾ ಕಾಂಗ್ರೆಸ್ ಶಾಸಕರನ್ನ ಮೌಂಟ್ ಅಬುನಲ್ಲಿರುವಂತಹ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಆಪರೇಷನ್ ಕಮಲ ನಡೆಸಿ ಬಿಜೆಪಿ ರಾಜ್ಯಸಭೆಯಲ್ಲಿ ಗೆಲ್ಲಬಹುದು. ಶಾಸಕರ ಮೇಲೆ ಐಟಿ, ಸಿಬಿಐ ದಾಳಿ ನಡೆಸಿ ಅವರನ್ನ ಬೆದರಿಸಬಹುದು. ಕರ್ನಾಟಕದಲ್ಲಿ ನಮ್ಮ ಶಾಸಕರು ಇದ್ದಾಗ ಅಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಈಗಲೂ ಬಿಜೆಪಿ ಆಪರೇಷನ್ ಕಮಲ ನಡೆಸೋ ಭಯ ಇದೆ. ಅದಕ್ಕೆ ನಮ್ಮ ಶಾಸಕರನ್ನೆಲ್ಲ ರೆಸಾರ್ಟ್ನಲ್ಲಿ ಕಳಿಸಿಕೊಟ್ಟಿದ್ದೀವಿ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ. ಇನ್ನು ಒಂದು ವಾರ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದು ಚುನಾವಣಾ ಸಮಯದಲ್ಲಿ ಎಲ್ಲರೂ ಕೂಡ ಗುಜರಾತ್ಗೆ ವಾಪಸ್ ಆಗ್ತಾರೆ. ಪಶ್ಚಿಮ ಬಂಗಾಳದ ಮದರಸಾಗಳು ಬಾಂಗ್ಲಾದೇಶದ ಉಗ್ರರ ವಾಸಸ್ಥಳವಾಗಿದೆ. ಬಾಂಗ್ಲಾ ಉಗ್ರರಿಗೆ ಪಶ್ಚಿಮ ಬಂಗಾಳದಲ್ಲಿ ಸಕಲ ಸವಲತ್ತು ಸಿಗ್ತಾ ಇದೆ. ಹೀಗಂತ ಕೇಂದ್ರ ಗೃಹ ಇಲಾಖೆಯೇ ಸಂಸತ್ನಲ್ಲಿ ಲಿಖಿತ ಹೇಳಿಕೆಯನ್ನು ಕೊಟ್ಟಿದೆ. ಇತ್ತೀಚೆಗೆ ಸಿಕ್ಕಿಬಿದ್ದ ಉಗ್ರರು ಮತ್ತು ಹಳೆಯ ಪ್ರಕರಣಗಳೆಲ್ಲ ತಾಳೆ ಹಾಕಿ ಉತ್ತರವನ್ನ ಕೊಟ್ಟಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಉಗ್ರರಿಗೆ ನೆಲೆ ನೀಡಿಲ್ಲ. ಇದು ಬಿಜೆಪಿ ಮಾಡ್ತಿರುವಂತಹ ದ್ವೇಷದ ರಾಜಕಾರಣ ಅಂತ ಮಮತಾ ಬ್ಯಾನರ್ಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 71ನೇ ಇಸ್ರೇಲ್ ಸ್ವಾತಂತ್ರ್ಯ ದಿನದ ಸ್ಮರಣಾರ್ಥ ಇಸ್ರೇಲ್ ಕಂಪನಿ ಲಿಕ್ಕರ್ ಬಾಟಲ್ಗಳ ಮೇಲೆ ಮಹಾತ್ಮ ಗಾಂಧೀಜಿ ಚಿತ್ರ ಹಾಕಿ ಎಡವಟ್ಟು ಮಾಡಿದೆ. ವಿಷಯ ಗೊತ್ತಾಗ್ತಾ ಇದ್ದಾಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ವಿದೇಶಾಂಗ ಸಚಿವರಿಗೆ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗ ಇಸ್ರೇಲ್ ಕಂಪನಿ ಮ್ಯಾನೇಜರ್ ಗಿಲಾಡ್ ಕ್ಷಮೆಯಾಚನೆ ಮಾಡಿದ್ದಾರೆ.